ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ. ಯಾರೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಿಮ್ಮ ಹೆಸರು ಆ ಒಂದು ಲೀಸ್ಟಲ್ಲಿದ್ದರೆ ನಿಮಗೆ ಇನ್ನು ಮುಂದೆ ರೇಷನ್ ಕಾರ್ಡಿನ ಅಂದರೆ ಪಡಿತರ ಚೀಟಿಯ ಮುಖಾಂತರ ನಿಮಗೆಲ್ಲ ಏನೆಲ್ಲ ಸೌಲಭ್ಯ ಸಿಗ್ತಾಯಿತ್ತು ಅದೆಲ್ಲ ನಿಮಗೆ ಇನ್ನು ಮುಂದೆ ಸಿಗೋದಿಲ್ಲ. ಹಾಗೆ ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಿಮಗೆ ಸಿಗೋದಿಲ್ಲ. ಯಾವೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಅದನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಿಮ್ಮ ಒಂದು ರೇಷನ್ ಕಾರ್ಡು ಯಾವ ಒಂದು ಕಾರಣದಿಂದ ನಿಮಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕೆಲವರಿಗೆ GST ರಿಟರ್ನ್ ಫೈಲ್ ಈ ರೀತಿ ಎಲ್ಲ ಇರುತ್ತೆ, ಅಂಥವರು ಕೂಡ ಅವರಿಗೆ ಒಂದು BPL ಕಾರ್ಡ್ ಇರುತ್ತೆ. ಆ ಒಂದು BPL ಕಾರ್ಡ್ ಮುಖಾಂತರನೂ ಕೂಡ ಅವರು ಅನ್ನಭಾಗ್ಯ ಹಾಗೆ BPL ಕಾರ್ಡನ್ನು ಹೊಂದಿ ಅವರು ಗೃಹಲಕ್ಷ್ಮಿ ಹಣ ಈ ರೀತಿಯಾಗಿ ಪಡ್ಕೋತಾ ಇರ್ತಾರೆ. ಅಂಥವರ ಹಣ ಏನೆಲ್ಲ ವ್ಯಾಲಿಡೇಷನ್ ಮಾಡಿ ಈ ಒಂದು ಇಯರ್ ಎಂಡಲ್ಲಿ ಅವರು ಕ್ಯಾನ್ಸಲನ್ನು ಮಾಡಿದ್ದಾರೆ ಸರ್ಕಾರ. ಆದ್ದರಿಂದ ಯಾವ್ರಿಗೆಲ್ಲ ಯಾವ ಒಂದು ಕಾರಣದಿಂದ ನಿಮಗೆಲ್ಲ ರೇಷನ್ ಕಾರ್ಡ್ ಅಂದರೆ ಕ್ಯಾನ್ಸಲ್ ಆಗಿರೋರಿಗೆ ಯಾವ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸರ್ಕಾರದ ಮಾನದಂಡ ಹೇಳಿಕೆಗಿಂತ ಹೆಚ್ಚಿನ ಜಮೀನು ಹೊಂದಿರುವವರು BPL ಕಾರ್ಡನ್ನು ರದ್ದು ಮಾಡಲಾಗಿದೆ. ಯಾರೆಲ್ಲ ಜಮೀನು ಏನೆಲ್ಲ ಹೊಸದಾಗಿ ತೊಗೊಂಡಿರ್ತೀರಾ ಅಂದರೆ 2023ರಲ್ಲಿ ಏನು ಕಡಿಮೆ ಜಮೀನು ಇರುತ್ತೆ ಅಂಥವರು ನೆಕ್ಸ್ಟ್ ಇನ್ನು ಒಂದು 23ನೇ ಇಸ್ವಿನಲ್ಲಿ ತೊಗೊಂಡಿರ್ತೀರ ಅಂಥವ್ರು ಈಗ ಜಮೀನು ಜಾಸ್ತಿ ಆದಮೇಲೆ ಅವರಿಗೆ ಈ ಒಂದು ರೇಷನ್ ಕಾರ್ಡು ವ್ಯಾಲಿಡೇಷನ್ ಮಾಡಿದಾಗ ಅವರ ಒಂದು ಪ್ರಾಪರ್ಟಿ ಜಾಸ್ತಿ ಇರೋ ಕಾರಣದಿಂದಾಗಿ ಅವರಿಗೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಸರ್ಕಾರಿ ನೌಕರಿನಲ್ಲಿದ್ದು ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿದ್ದು BPL ಕಾರ್ಡು ಹೊಂದಿರ್ತಾರೆ, ಅಂಥವರ ಕಾರ್ಡ್ ಕೂಡ ರದ್ದು ಮಾಡಲಾಗಿದೆ. ಅಂದರೆ ಸರ್ಕಾರ ಕೆಲಸ ತಗೊಳ್ಳೋಕ್ಕೂ ಮುಂಚೆನೇ ಅವ್ರ ಹತ್ರ ರೇಷನ್ ಕಾರ್ಡ್ ಇರುತ್ತೆ BPL ಕಾರ್ಡ್, ಅದಾದಮೇಲೆ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಾರೆ. ಅಂಥವರು ಒಂದು ಕಾರ್ಡ್ ಕೂಡ ಇಲ್ಲಿ ರದ್ದು ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಮಾತ್ರ ವಿತರಣೆ ಮಾಡಲಾಗುತ್ತಿದೆ. ಆದರೆ ಕೆಲವರು ಅಕ್ರಮವಾಗಿ ಒಂದೇ ಮನೆಯಲ್ಲಿ 2ಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಬಳಸಲು ಆರಂಭಿಸಿದ್ದಾರೆ. ಈ ರೀತಿ ಮಾಡಿರುವ ಅವರ ರೇಷನ್ ಕಾರ್ಡ್ ರದ್ದಾಗಿದೆ. ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇವರಿಗೆ ಒಂದು ರೇಷನ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಏನು ಮಾಡಿದ್ದಾರೆ, ಅದರಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು, ಮಕ್ಕಳಿಗೆ ಸಪ್ರೇಟ್ ಈ ರೀತಿಯಾಗಿ ಮಾಡೋದ್ರಿಂದನ ಒಂದೇ ಮನೆ ಅಂದರೆ ಮನೆ ಏನು ಒಂದು ಸರ್ವೆ ನಂಬರಲ್ಲಿ ಇರುವಂತಹ ಮನೆ ಏನಿರುತ್ತೆ ಆ ಮನೆಯಲ್ಲಿ ವಾಸಿಸುವವರೇ ಆ ಒಂದು ಅಂದರೆ ತುಂಬ 2-3 ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ತಾರೆ. ಅಂಥವ್ರಿಗೂ ಕೂಡ ಈ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ಪಡಿತರ ಪಡೆದುಕೊಳ್ಳದೆ ಇರುವವರ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ. ಯಾರಿಗೆಲ್ಲ ಎಲ್ಲ ಒಂದು ಅಪ್ಲಿಕೇಶನನ್ನು ಹಾಕಿರ್ತೀರ ಗೃಹಲಕ್ಷ್ಮಿ ಇದಕ್ಕೆಲ್ಲ, ಹಾಗೆ ಕೆಲವೊಂದು ಯೋಜನೆಗಳಿಗೆಲ್ಲ ನೀವು ಅರ್ಜಿ ಹಾಕಿರ್ತೀರ ಪಡಿತರ ಚೀಟಿಯ ಮುಖಾಂತರ ಕೆಲವೊಂದು ಸರ್ಕಾರ ಕೊಡುವಂತಹ ಯೋಜನೆಗಳನ್ನ ನೀವು ಸದುಪಯೋಗ ಪಡ್ಕೊಂಡಿರ್ತೀರ. ಇವರಿಗೆ ಏನಾಗಿರುತ್ತೆ, ರೇಷನ್ ಕಾರ್ಡು ಅವರು ರೇಷನನ್ನು ಅಂಗಡಿ ಹತ್ರ ಹೋಗಿ ತೊಗೊಂಡಿರೋದಿಲ್ಲ. ಆ ಒಂದು BPL ಕಾರ್ಡಿಗೆ ಕೊಡುವಂತಹ ಅಕ್ಕಿ ಆಗಿರ್ಬೋದು, ಹಾಗೆ ಗೋಧಿ ಅಥವಾ ರಾಗಿ ಈ ರೀತಿಯಾಗಿ ತೊಗೊಂಡೇ ಇರುವಂಥವ್ರಿಗೂ ಕೂಡ ಅವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಸರ್ಕಾರ ತಿಳಿಸಿದ ಮಿತಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುವವರ BPL ರೇಷನ್ ಕಾರ್ಡ್ ರದ್ದಾಗುತ್ತದೆ. ಅಂದರೆ ಅವರ ವಾರ್ಷಿಕ ಆದಾಯ ಜಾಸ್ತಿ ಇರುತ್ತೆ, ಆ ಒಂದು ಬ್ಯಾಂಕಿನ ಟ್ರಾನ್ಸಾಕ್ಷನ್ ಮುಖಾಂತರ ನಿಮಗೆ ಈ ಒಂದು ತಿಳಿಯುತ್ತಾ ಹೋಗುತ್ತೆ. ಅದರಿಂದನೇ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅನ್ನೋ ಒಂದು ಯೋಜನೆ ಬಂತು. ಆ ಒಂದು ಯೋಜನೆ ಆದಮೇಲೆ ಇದೆಲ್ಲ ಒಂದು ಯೋಜನೆಗಳ ಟ್ರಾನ್ಸಾಕ್ಷನ್ ಎಲ್ಲ ಗೊತ್ತಾದ ಒಬ್ಬ ವ್ಯಕ್ತಿಯ ಟ್ರಾನ್ಸಾಕ್ಷನ್ ಹೇಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವರ ಒಂದು ಟ್ರಾನ್ಸಾಕ್ಷನ್ ಮೇಲೆ ಒಂದು ವಾರ್ಷಿಕ ಆದಾಯವನ್ನು ಜಾಸ್ತಿ ಮಾಡಿದ ಮೇಲೆ ಆ ಒಂದು ವಾರ್ಷಿಕ ಆದಾಯ ಜಾಸ್ತಿ ಇರುವ ಕಾರಣದಿಂದಾಗಿ ಅವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ. ಈ ರೀತಿ ಮೇಲಿನ ಎಲ್ಲ ವಿಷಯಗಳನ್ನು ಅನ್ವಯವಾಗುವ ಕುಟುಂಬಗಳು ಇನ್ನು ಮುಂದೆ ರೇಷನ್ ಕಾರ್ಡ್ ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಕಾರಣ ಇದ್ದವ್ರಿಗೆ ಇನ್ನು ಮುಂದೆ ರೇಷನ್ ಕಾರ್ಡನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ, ಹಾಗೆ ಪಡಿತರ ಚೀಟಿನ ಅಪ್ರೂವ್ ಮಾಡೋದಿಲ್ಲ, ಇವರಿಗೆ ಅನ್ವಯ ಕೊಡೋದಿಲ್ಲ, ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಸೌಲಭ್ಯ ಇರುವಂಥವ್ರಿಗೆ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡು ಈ ರೀತಿ ಕ್ಯಾನ್ಸಲ್ ಆಗಿರೋರಿಗೆ ಇಷ್ಟೆಲ್ಲ ರೀಸನ್ ಇದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡು ಮುಂದೆ ನಿಮಗೆ ಸಿಗೋದಿಲ್ಲ. ಮತ್ತು ನೀವು ಮತ್ತು ನೀವು ಹೊಸದಾಗಿ ಹಾಕ್ತೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಈ ಒಂದು ಕಾರಣಗಳಿಂದಾಗಿ ಸರ್ಕಾರ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ 2 ಲಕ್ಷ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.